ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಮೇ 18-19ರಂದು ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಪಂದ್ಯಾಟದ ಉದ್ಘಾಟನೆಯಿಂದ ಭಾರತೀಯ ಹಾಕಿ ಪಟು ಕೆಟಿ ಮೋಹನ್ ಉದ್ಘಾಟಿಸಿದರು. ಮುಕ್ತ ಪಂದ್ಯಾವಳಿಯಲ್ಲಿ ರಚನ್ ಪೊನ್ನಪ್ಪ ಪ್ರಥಮ ಹಾಗೂ ಕೆಬಿ ಈಶ್ವರ್ ದ್ವಿತೀಯ ಬಹುಮಾನ ಗಳಿಸಿದರೆ, ಪುರುಷರ ಡಬಲ್ಸ್ನಲ್ಲಿ ರಚನ್ ಪೊನ್ನಪ್ಪ ಮತ್ತು ಡೆರಿಕ್ ಪ್ರಥಮ ಸ್ಥಾನ ಗಳಿಸಿ, ಮಂಜುನಾಥ್ ಮತ್ತು ವರುಣ್ ಸುಧಾಕರ್ ದ್ವಿತೀಯ ಬಹುಮಾನವನ್ನು ಗಳಿಸಿದರು. ಮಿಕ್ಸ್ ಡಬಲ್ಸ್ನಲ್ಲಿ ಈಶ್ವರ ಮತ್ತು ರಕ್ಷಿತಾ ಪ್ರಥಮ ಬಹುಮಾನ ಗಳಿಸಿ, ರಚನ್ ಪೊನ್ನಪ್ಪ ಮತ್ತು ನಮಿತಾ ದ್ವಿತೀಯ ಬಹುಮಾನ ಗಳಿಸಿದರು. ಮಹಿಳೆಯರ ವಿಭಾಗದಲ್ಲಿ ತಂಗಮ್ಮ ಮತ್ತು ರೀತ್ ಗಣಪತಿ ಪ್ರಥಮ ಹಾಗೂ ನಮ್ರತಾ ಮತ್ತು ಮಾನಸ ದ್ವಿತೀಯ ಬಹುಮಾನವನ್ನು ಗಳಿಸಿದರು. ವಿದ್ಯಾರ್ಥಿಗಳ ವಿಭಾಗದ 10 ವರ್ಷದೊಳಗಿನ ವಿಭಾಗದಲ್ಲಿ ಚಿರಂಜೀವಿ ಪ್ರಥಮ, ದರ್ಶನ್ ದ್ವಿತೀಯ ಬಹುಮಾನ ಗಳಿಸಿದರೆ, ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ಲಿಪಿಕಾ ಪ್ರಥಮ, ಲಾವಣ್ಯ ದ್ವಿತೀಯ ಬಹುಮಾನ ಗಳಿಸಿದರು. 15 ವರ್ಷದೊಳಗಿನ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಲಿತೇಶ್ ಪ್ರಥಮ, ಅವನೀಶ್ ದ್ವಿತೀಯ ಬಹುಮಾನ ಗಳಿಸಿದರೆ, ವಿದ್ಯಾರ್ಥಿನಿಯರ ಸಿಂಚನ ಪ್ರಥಮ, ಲೋಚನಾ ದ್ವಿತೀಯ ಬಹುಮಾನ ಗಳಿಸಿದರು. 18 ವರ್ಷದೊಳಗಿನ ವಿಭಾಗದಲ್ಲಿ ಸಹದ್ ಶಬೀರ್ ಪ್ರಥಮ, ಲಿತೇಶ್ ಕೆ ದ್ವಿತೀಯ ಬಹುಮಾನ ಗಳಿಸಿದರು. 25 ವರ್ಷದೊಳಗಿನ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಲಿತೇಶ್ ಕೆ ಪ್ರಥಮ, ಅದೀಬ್ ವಾಸಿಂ ದ್ವಿತೀಯ ಬಹುಮಾನ ಗಳಿಸಿದರು. ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ರಕ್ಷಿತಾ ಪ್ರಥಮ, ಸಿಂಚನ ದ್ವಿತೀಯ ಬಹುಮಾನ ಗಳಿಸಿದರು. 50 ವರ್ಷ ಮೇಲ್ಪಟ್ಟವರ ವಿಭಾಗದಲ್ಲಿ ಪ್ರವೀಣ್ ಶೇಟ್ ಪ್ರಥಮ, ಮೊಹಮ್ಮದ್ ಆಸಿಫ್ ದ್ವಿತೀಯ ಬಹುಮಾನ ಗಳಿಸಿದರು. ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ದೇವಗಿರಿ ಅವರು ಪಂದ್ಯಾವಳಿಗೆ ಶುಭ ಕೋರಿದರು. ಡಾಕ್ಟರ್ ಕೆಎ ಈಶ್ವರ್ ಅವರು ಪಂದ್ಯಾವಳಿಯ ಆಯೋಜನೆ ಮಾಡಿದರು. ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ಮಹೇಶ್ ಹೊಳ್ಳ, ಸುಬ್ರಮಣಿ, ಡಾಕ್ಟರ್ ಮಹೇಶ್ವರಪ್ಪ, ಕೊಡಗು ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಮೊಹಮ್ಮದ್ ಆಸಿಫ್, ಪಿಎಲ್ ಮಂಜುನಾಥ್ ಮತ್ತು ಪ್ರವೀಣ್ ಶೇಟ್ ಪಾಲ್ಗೊಂಡಿದ್ದರು.